Hello guys, welcome back to my channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಆದರೆ ಸ್ವಲ್ಪ ನಿದ್ದೆ ಇಲ್ಲ, ಕಣ್ಣು ರೆಡ್ ಆಗಿದೆ ನೋಡಿದ್ದೀರಾ. ಇವಾಗ ಟೈಮ್ 6:20. ನಾವು ಮನೆ ಬಿಡ್ತಾ ಇದ್ದೀವಿ. ಆ್ಯಂಡ್ ನಮ್ಮಮ್ಮ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ. ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತೆ, ತುಂಬ ದಿನ ಆಯಿತು ಅಂತ. ಸೊ ಒನ್ ಡೇ ಟ್ರಿಪ್, ಸಂಜೆ ಬಂದ್ಬಿಡೋ ಥರ ಟ್ರಿಪ್ ಮಾಡಿದ್ದೀವಿ. ಆ್ಯಂಡ್ ಇವತ್ತು August 15th. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆ್ಯಂಡ್ ಇದು ಮೇ ಬಿ ಲೇಟಾಗಿ ಅಪ್ಲೋಡ್ ಆಗ್ಬೋದು, ಇಂಡಿಪೆಂಡೆನ್ಸ್ ಡೇ ದಿನ ಮಾಡ್ತಿರೋ ವ್ಲಾಗ್. ಆ್ಯಂಡ್ ಇವತ್ತು ನನಗೂ ರಜೆ ಐತೆ, ನನ್ನ ತಮ್ಮಂಗೂ ರಜಾ, ನಮ್ಮ ಅಮ್ಮಂಗೂ ರಜಾ. ಅವ್ನು ಇವಾಗ ನೈಟ್ ಡ್ಯೂಟಿ ಮುಗಿಸ್ಕೊಂಬಂದ. ಸೊ ಸ್ನಾನ ಮಾಡ್ತಿದ್ದಾನೆ. ನಾನು 4:30ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ, ನಮ್ಮಮ್ಮ ನೋಡಿ ಅವ್ರದ್ದು ಹಳೆ ಸೀರೆ ಉಟ್ಕೊಂಡು ರೆಡಿ ಆಗಿಬಿಟ್ಟವ್ರೆ. ಆ್ಯಂಡ್ ನಾನು ರೆಡಿ, ಇನ್ನೇನು ಮನೆಗೆ ಬಿಡೋದೆ. ನಾನು ಬ್ಯಾಗ್ ಹಾಕ್ಕೊಂಡ್ಬಿಟ್ಟು ರೆಡಿ ಆಗಿಬಿಟ್ಟಿದ್ದೀನಿ. ಸಿಗೋಣ, ಮತ್ತೆ ಹೋಗೋಣ, ಜರ್ನಿ ಎಲ್ಲ ವ್ಲಾಗ್ ಮಾಡ್ತೀನಿ. ಗೈಸ್ ಏನು ಗೊತ್ತಾ, ನಾವು ರೆಡಿಯಾಗಿದ್ದು 6:30 ಅಲ್ಲ 6 o'clockಗೆ. ಇವಾಗ ಮನೆ ಬಿಡ್ತಾ ಇರೋದು 7 o'clockಗೆ. 1 hour ತೊಗೊಂಡವ್ರೆ ಅವರ ಪುತ್ರ ರೆಡಿ ಆಗಕ್ಕೆ. ಎಲ್ಲೇ ಪುತ್ರನ ಒಳಗಡೆ ಹಾಕೊಂಡು ಬಾಕ್ಲ ಹಚ್ತಾ ಇದೆಯಲ್ಲ ಮಮ್ಮಿ. ಬಾರೋ ಅಪರೂಪದ ಮುಳ್ಳಂದಿ, ಎಂತ ಮದರ್ ಇಂಡಿಯಾ ನೀನು. ಹೋಗ್ತಾ ಇದ್ದೀನಿ. ಆನ್ ದ ವೇ ನಾನು ಓದಿರೋ ಕಾಲೇಜ್ ಒಂಥರ ಫೀಲ್ ಆಗ್ತಾಯಿದೆ. ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಇಡೀ ಊರನ್ನ ಸುತ್ತೋರು. ಇವಾಗ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ, ಬೇಜಾರಾಗ್ತಾಯಿದೆ. ಕಾಲೇಜಲ್ಲಿ ಇರ್ಬೇಕಾದ್ರೆ ಯಾವಾಗ ಕಾಲೇಜ್ ಮುಗಿಯುತ್ತೆ ಅನಿಸುತ್ತೆ. ಇವಾಗ ನೋಡಿದ್ರೆ ಇರಬೇಕಿತ್ತು ಅನ್ನಿಸ್ತಾ ಇದೆ. ಇವಾಗ ಅಲ್ಲಿ ಮೈಸೂರು ಬಸ್ ಹತ್ಕೋಬೇಕು, ಟಿಫನ್ ಮಾಡ್ತಾರೆ. ಅಮ್ಮ ಮಸಾಲೆ ತೊಗೊಂಡೋನೆ, ಅವ್ನು ಇಡ್ಲಿ ತೊಗೊಂಡೋನೆ. ಬಸ್ ಸ್ಟಾಪ್, KSRTC ಬಸ್ ಸ್ಟಾಪಲ್ಲಿ ಇದ್ದೀವಿ. ಹಿಂಗಾಯಿತು, ಬಸ್ ಹತ್ಕೊಂಡು ಸೀದಾ ಮೈಸೂರಿಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಏನು ಹಂಗೆ ನೋಡ್ತಾ ಇದ್ದೀರಾ? ಕಳ್ದೋಗ್ಬಿಡ್ತಾರೆ ಗೈಸ್ ಎಲ್ಲಾದರೂ ಬಂದೆ. ಗೈಸ್ ಬಸ್ ಹತ್ಕೊಂಡ್ವಿ. ಬಸ್ ಅಂತೂ ಫುಲ್ ರಶ್ಶು. ಇವಾಗ ಶ್ರಾವಣ ಅಲ್ವಾ, ಸೊ ಎಲ್ಲರೂ ಹೋಗ್ತಿದ್ದಾರೆ ಮೈಸೂರಿಗೆ. ನನಗಂತೂ ಸೀಟೇ ಸಿಕ್ಕಿಲ್ಲ. ಗೈಸ್ ಬಸ್ ಇಳ್ಕೊಂಡ್ವಿ. ಸಿಟಿ ಬಸ್ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಮೈಸೂರಿಗೆ ರೀಚ್ ಆಗಿದ ತಕ್ಷಣ ನಾವು ನೋಡ್ಬೋದು ಅಲ್ಲಿ ರಾಜರದ್ದು ಸ್ಟ್ಯಾಚ್ಯೂಸ್ನ. ಆ್ಯಂಡ್ ಮೈಸೂರಿಗೆ ಬಂದರೆ ಸಾಕು ಗೈಸ್, ಅದೊಂದು ವಿಂಟೇಜ್ ವೈಬ್ ಸಿಗುತ್ತೆ, ಸಕ್ಕತ್ತಾಗಿರುತ್ತೆ. ಆ ಸಿಟಿ ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ, ಸೂಪರಾಗಿರುತ್ತೆ. ನಾನಂತೂ ಫುಲ್ ಇಷ್ಟ ಆಗುತ್ತೆ ನನಗೆ ಮೈಸೂರು ಅಂದರೆ. ಮೈಸೂರಿಗೆ ಬಂದ್ವಿ. ಆ್ಯಂಡ್ ಇದೇ ನಗರ ಬಸ್ ಸ್ಟಾಪ್. ಇವಾಗ ಇಲ್ಲಿಂದ ಬೆಟ್ಟದ ಬಸ್ ಹತ್ಕೊಂಡು ಹೋಗ್ಬೇಕು. ಗೊತ್ತಾ ಇಲ್ವಾ? ಅರ್ಧಂಗಡೆ ನೋಟಕ್ಕಂತ ಆಟೋದವ್ರು ಹೆಂಗೆ ಬ್ರೈನ್ ವಾಶ್ ಮಾಡ್ತಾರೆ ಅಂದರೆ, ಅವ್ರು ಆಟೋಗೆ ಹತ್ಕೊಂಡು ಹೋಗ್ಬಿಡ್ಬೇಕು. ಆಟೋಡು ಗೊತ್ತಿಲ್ಲ ಇರೋವಾಗ ಏನು ಮಾಡೋಕ್ಕಾಗಲ್ಲ. ಬೆಟ್ಟದ ಫುಲ್ ರಶ್ ಇದೆ ಗೈಸ್. ಬೆಟ್ಟದ ಬಸ್ ಅಂತೂ ಸಿಕ್ತು ಗೈಸ್. ಮಹಿಷಾಸುರ ಕಾಣಿಸ್ತೀರಾ? ವಿ ಎಂಟರ್ ಟು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಫುಲ್ ಕನ್ನಡ ವೈಬ್. ಕನ್ನಡ ರಾಜ್ಯೋತ್ಸವ ಅಂದ್ಕೊಂಡ್ಬಿಟ್ಟವ್ರ ಇಂಡಿಪೆಂಡೆನ್ಸ್ ಡೇನ.
ಯಾರಾದ್ರೂ ಕರ್ಕೊಂಡು ಹೋಗ್ಬೇಕಾ? ಮೊದಲೇ ಕಳ್ದಾಗ ಜಾಸ್ತಿ ಬಾ ಯಾಕಂತಮ್ಮ ಕಳ್ಳೋಗ್ತಾನೆ ಅಂತ ಅಮ್ಮಂಗೆ ಇವಾಗಲೂ ಬೇಡ. ಅವನಿಗೆ 19 ವರ್ಷ ಆಗೈತೆ. ಆದರೂ ಚಿನ್ನು 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 ಗಾಯ್ಸ್ ನೋಡ್ತೀರಾ ಅಲ್ಲಿ ಫ್ರೀ ದರ್ಶನಕ್ಕೆ ಅಷ್ಟು ಕ್ಯೂ, ಮತ್ತೆ 200 ಇನ್ನೂ ಜಾಸ್ತಿ ಕ್ಯೂ ಇದ್ದಾರೆ. ಕ್ಯಾನ್ ಯು ಸೀ ದ ಕ್ಯೂ ಗೈಸ್? ನೋಡಿ ಕ್ಯೂ ಎಷ್ಟಿದ್ದಾರೆ. ಫ್ರೀ ಇರಲ್ಲ ಎಷ್ಟು ದೊಡ್ಡ ಕ್ಯೂ ಇರುತ್ತೆ ಅಂದ್ಕೊಳ್ಳಲ್ಲ. ಆಗುತ್ತೆ ಎಷ್ಟು ಟೈಮ್? 2 hours. ಇವಾಗ ಟೈಮು ಗೈಸ್ ಇವಾಗ 12 o'clock. 2 ಆಗುತ್ತೆ ನೈಸ್ ಅಲ್ವಾ? ಗಂಧ ನೋಡಿ ಚೆನ್ನಾಗಿರ್ತಾರ. ಗೈಸ್ ಆಲ್ರೆಡಿ 2 o'clock ಆಯಿತು. ನಾವು 12 o'clock, ಇವಾಗ 2 o'clock. 2 hours ಆಯಿತು. ಇನ್ನೇನು 12 ಇದೆ. ಇಷ್ಟೊಂದು ರಶ್ ಅಂತ ಗೊತ್ತಿರಲಿಲ್ಲ. ಇವತ್ತು ನಾಳೆ ರಜೆ ಅಂತ ಎಲ್ಲ ಗೈಸ್ ಏನೋ ಕೊಟ್ಟರು. ಫೈನಲಿ ದರ್ಶನ ಆಯಿತು. ಆಯ್ತಾ? ಇಟ್ಕೊ. ಗೈಸ್ ಫೈನಲಿ ದರ್ಶನ ಆಯಿತು. ನಮ್ಮಮ್ಮ ಎಲ್ಲಿ ಹೋಗೋ ಏನೋ ಗೊತ್ತಿಲ್ಲ. ಎಲ್ಲಾದ್ರೂ ಬಂದು ಅಲ್ಲೆಲ್ಲ ಹೋಗ್ಬಿಟ್ಟು ಕಳ್ದೋಗ್ಬಿಡ್ತಾರೆ. ನನಗೋಸ್ಕರ ಏನಾದರೂ ಮಾಡ್ಕೊಳ್ಳಿ. ಆಲ್ರೆಡಿ ಲೇಟ್ ಆಯಿತು. ಸೊ 12 o'clockಗೆ ಒಳಗಡೆ ಹೋಗಿದ್ದು. ಸೊ 3:40 ರೀಚಲ್ಲಿ ಎಷ್ಟು ರಶ್ಶು. ಮೈ ಗಾಡ್. ಏನು ಗೊತ್ತಾ, ಎಲ್ಲಿ ಬೇಕೋ ಅಲ್ಲೇ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲೋಗಿದ್ರಿ? ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಅಲ್ಲ ಎಲ್ಲಾದ್ರೂ ಚಿನ್ನೆ ಅಂತ ಅವನ್ನ ಕರ್ಕೊಂಡು ಹೋಗ್ಬಿಡೋದು ಎಲ್ಲೋದ್ರು. ಗೈಸ್ ಇವಾಗ ಏನಾದ್ರು ತಿನ್ಬೇಕು. ಹೊಟ್ಟೆ ಬೋರಾಯಿತು. ಗೈಸ್ ಮೈ ಮಮ್ಮೀಸ್ ಫೇವ್ರೆಟ್ ನಿಪ್ಪಟ್ಟು ಮಸಾಲ. ಒಂದು ಕ್ಯಾಮ್ರಾನೇ ನೋಡಲ್ಲ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ದರ್ಶನ ಎಲ್ಲ ಆಗಿ ಎಲ್ಲ ತಿಂದು ನಾವು ಬಸ್ ಹತ್ಕೊಂಡ್ವಿ ಸಿಟಿಗೆ ಹೋಗೋಕ್ಕೆ. ಸೊ ನನಗೆಲ್ಲೋ ಒಂದು ಕಡೆ ಜಾಗ ಸಿಕ್ತು ಬಸ್ಸಲ್ಲಿ ಅಂತ ಅಲ್ಲೋಗಿ ಕುತ್ಕೊಂಡ್ಬಿಟ್ಟಿದ್ದೆ. ಚೆನ್ನಾಗಿತ್ತು ಟ್ರಾವೆಲ್. ಗೈಸ್ ಎಲ್ಲ ಆಯಿತು. ನಾವು ಸಿಟಿಗೆ ಬಂದಿದ್ದೀವಿ, ಮೈಸೂರು ಸಿಟಿಗೆ. ಸೊ ನನ್ನ ತಮ್ಮನ್ನ ಅಮ್ಮನ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಅವ್ರೇನು ತಗೋತಾರೋ ಇಲ್ವೋ. ಕ್ರಾಸ್ ದ ರೋಡ್. ಶಾಪಿಂಗ್ ಸ್ಟ್ರೀಟಲ್ಲಿ ಫುಲ್ ಕ್ರೌಡ್ ಇದ್ದಿದ್ದ ಕಾರಣಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀವಿ KSRTC ಬಸ್ ಸ್ಟಾಪಲ್ಲಿ ಟಿಕೆಟ್ ತೊಗೊಳಕ್ಕೆ. ನಾನಂತೂ ಫಸ್ಟ್ ಟೈಮ್ ಆ ಥರ ಒಂದು ಫೆಸಿಲಿಟಿ ನೋಡಿದ್ದು. ಆ್ಯಂಡ್ ಬಸ್ ಹತ್ಕೊಂಡ್ವಿ, ಹೋಗ್ತಾ ಇದ್ವಿ ಕೆಂಗೇರಿಗೆ. ಆನ್ ದ ವೇ ಹೋಗೋವಾಗ ತುಂಬ ಲೇಟ್ ಆಯಿತು. ಮತ್ತೆ ರಿಟರ್ನ್ ಬರಬೇಕಾದ್ರೆ ಬೇಗನೆ ಬಂದ್ವಿ ಕೆಂಗೇರಿಗೆ. ನೈಟ್ ಆಗಿರೋದ್ರಿಂದ ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ. ಇದು ಯಾರು ಬರೇ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ಕಥೆಯೋ.
ಗೈಸ್ ಮನೆಗೆ ಬಂದೆ ಇವಾಗ ಆ್ಯಂಡ್ ಐ ಆಮ್ ಸ್ಟಿಲ್ ಎನರ್ಜೆಟಿಕ್ ಏನೋ. ಬೆಳಗ್ಗೆ ಹೆಂಗಿದೆ ನನ್ನ ಫೇಸ್ ಇವಾಗ ಹೆಂಗಾಗೈತೆ. ಸ್ಟಾಪ್ ಮಾಡು ಒಂದು ನಿಮಿಷ. 1500 ನೋಡಿ. ಸರಿ ಫುಲ್ ರಶ್ ಇತ್ತು, ಚೆನ್ನಾಗಿ ದರ್ಶನ ಆಯಿತು. ಓಕೆ, ಅದು ಟಯರ್ಡ್ ಆಗಿದ್ದೀನಿ. ಬೆಳಿಗ್ಗೆ 7 ಗಂಟೆಗೆ ಮನೆ ಬಿಟ್ಟು ಇವಾಗ ಟೈಮ್ ನೋಡಿ 9:15 ಮನೆ ಬಂದಿದ್ದೀವಿ. ಓಕೆ, ರೆಸ್ಟ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ನಾನು ವ್ಲಾಗ್ ನೋಡೋದಕ್ಕೆ. ಪ್ಲೀಸ್ ಲೈಕ್ ಮಾಡಿ. ಬಾಯ್ ಬಾಯ್.